ಯುಗಾದಿ ಹಬ್ಬನೂ ಹತ್ತಿರ ಬಂತು. ಈ ಟೈಮಲ್ಲಿ ಗಾಡಿಗಳನ್ನ ತಗೊಳ್ಳೋದು ಜಾಸ್ತಿ. ಹೊಸ ಗಾಡಿಗಳೇ ಆಗಲಿ, ಹೊಸ ಯಾವುದಾದ್ರೂ ಏನಾದರೂ ಒಂದು ಕಾರ್ಯಕ್ರಮನ ಇಟ್ಕೊಂಡಿರ್ತಾರೆ ಯುಗಾದಿ ಹಬ್ಬದ ದಿವಸ. ಹಬ್ಬ ಅಂತ ಒಂದೇ ಅಲ್ಲ, ಒಂದು ಮನೆ ಕಟ್ಟೋದಾಗಿರ್ಬೋದು, ಹಾಗೆಯೇ ಏನಾದರೂ ಒಂದು ಕೆಲ್ಸಕ್ಕೆ ಕೈ ಹಾಕೋದಾಗಿರ್ಬೋದು, ಹಬ್ಬ ಹುಣ್ಣಿಮೆನೇ ಮಾಡೋ ಅಂಥದ್ದು ಜಾಸ್ತಿ ಇಲ್ಲಿ. ಅಂದರೆ ಯುಗಾದಿ ದಿವಸ ಬೈಕ್ ತೊಗೊಳೋದು ಜಾಸ್ತಿ, ಬೈಕು ಕಾರುಗಳನ್ನ ತೊಗೊಳೋದು ಜಾಸ್ತಿ, ಗಾಡಿ ತೊಗೊಳೋದು ಜಾಸ್ತಿ. ಅಷ್ಟೇ ಅಲ್ಲದೆ ನಮ್ಮ ಕನ್ನಡಿಗರಿಗೆ ಯುಗಾದಿ ಹಬ್ಬ ಅನ್ನೋದು ಒಂದು ಹೊಸ ವರ್ಷ. ಇವಾಗೆಲ್ಲ ಕ್ಯಾಲೆಂಡರ್ ಲೆಕ್ಕದಲ್ಲಿ ಯೂಸ್ ಮಾಡ್ತಾರೆ ಅಷ್ಟೇ. ಅದು ಇಂಗ್ಲೀಷವರು ಬಿಟ್ಟೋಗಿರೋ ಅಂಥದ್ದನ್ನು ನಾವು ಯೂಸ್ ಮಾಡ್ತೀವಿ ಅಷ್ಟೇ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಯುಗಾದಿನೇ ನಮಗೆ ಮೇಯ್ನ್ ಹೊಸ ವರ್ಷ. ರಾಮನಗರದಿಂದ ಸೀದಾ SS ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ ಈಗ. ಸೀದಾ ಅಲ್ಲಿ ಮೇನ್ ರೋಡ್ ಹತ್ತಿದರೆ ಒಂದೇ ರೋಡು ಹಲ್ವರ್ತಿಗೆ. ನಾನು ಫಸ್ಟಿಗೆ ಗಾಡಿ ಕಲ್ತಿದ್ದು, ಬೈಕ್ ಕಲ್ತಿದ್ದು ಡಿಸ್ಕವರಿಯಲ್ಲೇ. ಅಂದರೆ ಈ ಡಿಸ್ಕವರಿ ಅಲ್ಲ, ಇನ್ನೊಂದಿದೆ ಸೇಮ್ ಡಿಸ್ಕವರಿ 125cc, ಆದರೆ ಅದು ಗ್ರೀನ್ ಕಲರ್ ಗಾಡಿ. ಸೊ ಆ ಗಾಡೀಲಿ ಕಲ್ತಿದ್ದು ನಾನು, ನಮ್ಮ ಚಿಕ್ಕಪ್ಪ ಅದು ನಮ್ಮ ಚಿಕ್ಕಪ್ಪಂದೆ. ಸ್ಟಾರ್ಟಿಂಗಲ್ಲಿ ಗಾಡಿ ಹೊಡೆಯೋದಕ್ಕೆ ಕಲ್ತಿದ್ದು ಆ ಗಾಡೀಲಿ. ಅದಾದಮೇಲೆ ಅಪ್ಪಾಜಿ ಸ್ಪ್ಲೆಂಡರ್ ತಗೊಂಬಂದರು, ಕೇಸರಿ ಕಲರ್ದು. ಆ ಗಾಡೀಲಿ ಅವೆರಡೇ ಗಾಡೀಲಿ ಕಲ್ತಿದ್ದು ನಾನು. ಆದರೆ ಅದೇನಾಯಿತೋ ಏನೋ ಗೊತ್ತಿಲ್ಲ, ನಮ್ಮ ಮಾವ ಗಾಡಿನ ತೊಗೊಂಡೋಗಿದ್ರು, ಸ್ಪ್ಲೆಂಡರ್ ಗಾಡಿನ ತಗೊಂಡೋಗಿ ಬೇತೂರು ರೋಡ್ ಇದೆಯಲ್ಲ, ಬೇತೂರು ರೋಡ್ ಹತ್ರ ಅಲ್ಲಿ ನಿಲ್ಲಿಸ್ಬಿಟ್ಟು ಹುಡುಗರ ಜೊತೆ ಹಂಗೆ ಸುತ್ತಾಡೋದಕ್ಕೆ ಹೋಗಿದ್ದಾರೆ.